ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದ್ಸಲ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಹಾಯ್, ನಮಸ್ತೆ ಎಲ್ರಿಗೂ. ನಾನಿವತ್ತು 1 kg ಫಿಶ್ ತಗೊಂಡಿದ್ದೀನಿ. ಫಿಶ್ ಸಾಂಬಾರು ಮಾಡೋಣ ಅಂತೇಳಿ ತೊಳೆದಿಟ್ಟಿರೋಂಥ ಫಿಶ್ಗೆ ನಾನು 1 ಸ್ಪೂನು ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಒಂದೊಂದಕ್ಕೂ ಅಂಟಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಸೈಡ್ಗೆ ಇಡ್ತಾಯಿದ್ದೀನಿ. ಇವಾಗ ಮಿಕ್ಸಿಗೆ ಏನೇನು ಹಾಕೊಳ್ಳೋದು ಅಂತ ಹೇಳ್ತೀನಿ. ಈರುಳ್ಳಿ 2 ಮೀಡಿಯಮ್ ಸೈಜಿಂದ 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ 2 ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣದು 2 ಹಾಕ್ಕೊತಾ ಇದ್ದೀನಿ. 1 ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. 1 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹುರಿದಿಟ್ಟಿರೋಂಥ ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ ಒಂದು 4 ಪೀಸು, ಚಕ್ಕೆ ಒಂದು ಸಣ್ಣದು ಒಂದು 4-5 ಪೀಸು ಅಷ್ಟು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಒಂದು ದಪ್ಪ ನಿಂಬೆಹಣ್ಣಿನ ಸೈಜಿಂದು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಮೀನು ಸಾಂಬಾರಿಗೆ ಹುಣಸೆಹಣ್ಣೆ ಟೇಸ್ಟ್ ಅಲ್ವಾ, ಅದಕ್ಕೆ ನಾನು ಒಂದು ದಪ್ಪ ನಿಂಬೆಹಣ್ಣು ಸೈಜ್ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ ಒಂದು ಹೋಳಷ್ಟು ಹಾಕ್ಕೊತಾ ಇದ್ದೀನಿ ನಾನು. ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಧನಿಯಾ ಪೌಡರ್ ಮತ್ತು ಖಾರದ ಪೌಡರ್ 2 ಮಿಕ್ಸ್ ಆಗಿರೋ ಅಂಥದ್ದು. ನಾನು 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಂಬರ್ಬೇಕು. ಇವಾಗ ಗ್ರೈಂಡ್ ಮಾಡ್ಕೊಂಬಂದಿದ್ದಾಯಿತು. ನಾನು ಈಗ ಗ್ಯಾಸ್ ಹಚ್ಕೊಂಡು ಒಂದು ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ. ಕಬಾಬ್ ಮಾಡಿರೋ ಅಂಥ ಎಣ್ಣೆನೇ ಇತ್ತು, ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಇದನ್ನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗ್ಬೇಕದು. ನಾನು ಇದಕ್ಕೆ ಜಾರಿಗೆ ನೀರು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕು ಆ ಕ್ವಾಂಟಿಟಿಲಿ ಸಾಂಬಾರು ಮಾಡ್ಕೊಳ್ಳಿ. ಮೀನು ಮುಳುಗ ಆಗಿರಬೇಕು ಸಾಂಬಾರು ಮಾಡಿದ್ರೆ. ನಾನು ನೀರು ಸೇರಿಸ್ತಾ ಇದ್ದೀನಿ, ಮತ್ತು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಎಷ್ಟು ನೀರು ಬೇಕಂತ. ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ, ನೀರು ಹಾಕ್ಕೊತಾ ಇದ್ದೀನಿ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ನಾವು ಆವಾಗಲೇ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ವಿ, ನೋಡಿ ಹಾಕೊಳ್ಳಿ ಉಪ್ಪನ್ನ. ಈಗ ಒಂದು ಸಲ ತಿರುಗಿಸ್ತಾ ಇದ್ದೀನಿ ನಾನು. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಚೆನ್ನಾಗೆ ಕುದಿಸ್ಕೋಬೇಕು ಸಾಂಬಾರನ್ನ. ಹಂಗಂದರೆ ಮಳ್ಳಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗೆ ಮಳ್ಳಿಸ್ಕೋಬೇಕು. ನೋಡಿ, ಮುಚ್ಚಿ ತೆಗ್ದಿದ್ದೀನಿ ನಾನು. ಲೈಟಾಗಿ ಮಳ್ತಾ ಇದೆ. ಇನ್ನೊಂದು ಸಲ ಇಟ್ಟು ಮುಚ್ಚಿ ಕುದಿಸ್ಕೊತೀನಿ ಚೆನ್ನಾಗೆ. ನೋಡಿ, ಇವಾಗ ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ನೊರೆ ನೋಡಿ ಎಲ್ಲ ಕಡಿಮೆ ಆಗಿದೆ ನೊರೆ. ಆವಾಗಲೇ ತುಂಬ ನೊರೆ ಬರ್ತಾಯಿತ್ತು. ಸೈಡಲ್ಲೆಲ್ಲ ಎಣ್ಣೆ ಬಿಡೋ ಥರ ಆಗ್ತಾಯಿದೆ. ಇವಾಗೆಲ್ಲ ಖಾರ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಸಾಂಬಾರೆಲ್ಲ ಬೆಂದಿದೆ. ನಾನು ಫಿಶ್ ಹಾಕ್ಕೊತಾ ಇದ್ದೀನಿ.
ದೊಡ್ಡ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಫಿಶ್ಶು ಸಾಂಬಾರು ಮಾಡಬೇಕಂದ್ರೆ, ಇಲ್ಲಾಂದರೆ ಫಿಶ್ ಎಲ್ಲ ಕಲಸೋಗ್ಬಿಡುತ್ತೆ. ಬೇಗನೆ ಬೇಯುತ್ತಲ್ವ ಫಿಶ್ಶು, ನಾವು ತಿರುಗಿಸ್ತಾ ಇದ್ದರೆ ಬೇಗನೆ ಅದು ಕದ್ರೋಗ್ಬಿಡುತ್ತೆ. ನಾನೆಲ್ಲ ಫಿಶ್ ಎಲ್ಲ ಹಾಕೊಂಡಿದ್ದಾಯಿತು. ನಾನಿವಾಗ ಒಂದು ಸಲ ತಿರುಗಿಸ್ಕೊತಾ ಇದ್ದೀನಿ. ತುಂಬ ತಿರುಗಿಸೋ ಆಗಿಲ್ಲ, ಇವಾಗಲೇ ನಾನು ಒಂದು ಸಲ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡಿದ್ದಾಯಿತು. ನಾನು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಬೆಂದಿದೆ ಫಿಶ್ಶು, ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಂಗಂದರೆ ಜಾಸ್ತಿ ಬೇಯಿಸಿದ್ರೂ ಕೂಡ ಕಟ್ಟಾಗ್ಬಿಡುತ್ತೆ. ನೋಡಿ ಎಲ್ಲ ಬೆಂದಿದೆ, ಎಲ್ಲ ಪೀಸು ಕೂಡ, ತಲೆ ಕೂಡ ನೀಟಾಗಿ ಬೆಂದಿದೆ. ಈ ಥರ ಒಂದು ಸಲ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಅನ್ನಕ್ಕಂತೂ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆ ಅನ್ನಕ್ಕೆ.